ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಂಕಷ್ಟ ಎದುರಾಗ್ತಾ ಇದೆ. ಇವತ್ತಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ಕೂಡ ನಡೆಯಲಿದೆ. ಇವತ್ತಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ನಡೆಯಲಿದೆ. ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದಿಂದ ದತ್ತಾಂಶ ಸಂಗ್ರಹಣೆ ಮಾಡುವಂತಹ ಕೆಲಸಗಳಾಗುತ್ತೆ. ಜಾತಿ ಜನಗಣತಿ ಜಟಾಪಟಿ ಮಧ್ಯೆಯೇ ಇದೀಗ ಒಳ ಮೀಸಲಾತಿಗೆ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಪರಿಶಿಷ್ಟ ಜಾತಿ ಮೀಸಲಾತಿ ನೀಡೋದಕ್ಕೆ ಇವತ್ತಿನಿಂದ ಮನೆ ಮನೆಗೆ ಸಮೀಕ್ಷೆಯನ್ನ ನಡೆಸಲಾಗುತ್ತೆ. ದತ್ತಾಂಶ ಸಂಗ್ರಹ ಮಾಡೋದಕ್ಕೆ 59,000 ಶಿಕ್ಷಕರ ನೇಮಕವನ್ನ ಕೂಡ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ಉಪಜಾತಿ ಕುಟುಂಬ ಸದಸ್ಯರ ವಿವರ, ವೃತ್ತಿ, ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಸ್ಥಿತಿಗತಿಯ ದತ್ತಾಂಶ ಸಂಗ್ರಹಣೆ ಕೂಡ ಆಗುತ್ತೆ. ನೆನೆಯಷ್ಟೇ ಮಾಜಿ ಸಚಿವರು ಕೂಡ ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರು ಒಂದಷ್ಟು ಮಾತುಗಳನ್ನಾಡಿದ್ರು. ಎಚ್ ಆಂಜನೇಯ ಅವರು ಎಲ್ಲರೂ ಕೂಡ ಮನೆಯಲ್ಲಿ ಇದ್ದು ಈ ಒಂದು ಸಮೀಕ್ಷೆಗೆ ಒಳಪಡಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈಗಾಗಲೇ ಒಂದಷ್ಟು ಜಾಗೃತಿಯನ್ನ ಕೂಡ ನಾವು ಮೂಡಿಸಿದ್ದೇವೆ. ಗಣತಿದಾರರು ಪ್ರತಿ ಮನೆಗೂ ಕೂಡ ತೆರಳಿ ಸಮೀಕ್ಷೆಯನ್ನ ಕೂಡ ನಡೆಸಲಿದ್ದಾರೆ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮನೆಯಲ್ಲಿರಬೇಕು. ಅದೇ ರೀತಿಯಾಗಿ ನೀವು ಯಾವ ಜಾತಿ, ನೀವು ಯಾವ ಪಂಗಡಕ್ಕೆ ಸೇರಿದವರು, ಮತ್ತೆ ನೀವು ಯಾವ ಉಪಜಾತಿ, ಇದೆಲ್ಲವನ್ನ ಕೂಡ ಸರಿಯಾಗಿ ಮೆನ್ಷನ್ ಮಾಡುವಂತಹ ಕೆಲಸಗಳಾಗಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಕೂಡ ಆಡಿದಂತಹ ಮಾತುಗಳು. ಸೊ ಹಾಗಾಗಿ ಇವತ್ತು ಸಮೀಕ್ಷೆ ನಡೀತಾ ಇದೆ. ಇವತ್ತು ಸಮೀಕ್ಷೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇವತ್ತಿನಿಂದ ಮೇ 5ರಿಂದ 17ನೇ ತಾರೀಕಿನವರೆಗೂ ಕೂಡ ಸಮೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ. ಕುಟುಂಬದಿಂದ ಮಾತ್ರ ಪರಿಶಿಷ್ಟ ಜಾತಿ ಉಪಜಾತಿ ಹೆಸರು, ಕುಟುಂಬದ ಸದಸ್ಯರ ವಿವರ, ವೃತ್ತಿ, ಶಿಕ್ಷಣ, ಸಾರ್ವಜನಿಕ ಉದ್ಯೋಗದ ಪ್ರಾತಿನಿಧ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ. ಸಾಮಾಜಿಕ ಸ್ಥಿತಿಗತಿ ಕುರಿತ ಒಂದಷ್ಟು ವಿವಿಧ ದತ್ತಾಂಶಗಳ ಬಗ್ಗೆ ಕೂಡ ಆಪ್ ಮೂಲಕ ಮಾಹಿತಿಯನ್ನ ಕೂಡ ಪಡ್ಕೊಳ್ಬೇಕಾಗಿರುವಂತದ್ದು. ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಶ್ರುತಿ. ಎಕ್ಸಾಕ್ಟ್ಲಿ, ಇದು ಜಾತಿ ಗಣತಿ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು, ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಪಟ್ಟಿಡ್ಕೊಂಡ್ರು, ಇಲ್ಲ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ, ಆಗ ಈ ಒಳ ಮೀಸಲಾತಿಯ ವಿಚಾರಗಳು ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಎಲ್ಲ ಸಮುದಾಯಗಳಲ್ಲೂ ಕೂಡ ಒಳ ಮೀಸಲಾತಿಗಳಿದೆ, ಒಳ ಪಂಗಡಗಳಿದೆ, ಅದನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಅಂದ್ರೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಜಾತಿ ಗಣತಿ, ನಾವು ಮಾಡೋದೇ ವೈಜ್ಞಾನಿಕ, ನಾವೇ ಸ್ವತಃ ಹೋಗಿ ಸಮೀಕ್ಷೆ ಮಾಡ್ತೀವಿ ಅಂತ ಬಹುತೇಕ ಎಲ್ಲಾ ಸಮುದಾಯದವರು ಕೂಡ ಈಗ ಮುಂದೆ ಬರೋದಕ್ಕೆ ಶುರುವಾಗಿದ್ದಾರೆ. ಸೊ ಇದಕ್ಕೆಲ್ಲ ನಾಂದಿ ಹಾಡಿದ್ದು ಅಂದ್ರೆ ಜಾತಿ ಜನಗಣತಿ ವರದಿಯನ್ನ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಅನುಷ್ಠಾನಕ್ಕೆ ತಂದೇ ತರ್ತೀನಿ ಅಂತ ಅಂದ್ರು, ಆಗಿನಿಂದಲೂ ಕೂಡ ಇಂಥ ಬೆಳವಣಿಗೆಗಳಿಗೆ ರಾಜ್ಯ ಸಾಕ್ಷಿ ಆಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಟ್ಟಿನಲ್ಲಿ ಗೊತ್ತಿಲ್ಲ ಎಷ್ಟು ಜನ ಇದಕ್ಕೆ ಸಹಕಾರ ಕೊಡ್ತಾರೆ, ಜನರ ಒಮ್ಮತ ಏನು. ಈಗ ನಾಯಕರ ಪ್ರತಿಷ್ಠೆಯಾಗಿ ಈ ಮೀಸಲಾತಿಯ ವಿಚಾರ ನಿಂತ್ಕೊಂಡ್ಬಿಟ್ರೆ ಸರಿ ಆಗಲ್ಲ ಅಂತ ಜನರ ಅಭಿಪ್ರಾಯ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಮನೆಗೆ ತೆರಳಿ ಇವತ್ತು ಸಮೀಕ್ಷೆಯನ್ನ ಕೂಡ ನಡೆಸ್ತಾರೆ. ಅದರ ಜೊತೆಗೆ ಮೊದಲು ಮನೆಗೆ ಹೋದ್ರೆ ಮನೇಲಿ ಯಾರು ಇಲ್ಲ ಅಂತಂದ್ರೆ ಆಯಾ ಒಂದು ಹಳ್ಳಿಗಳಲ್ಲಿ ಒಂದಷ್ಟು ಮತಗಟ್ಟೆಗಳನ್ನ ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂತಹ ಟಾರ್ಗೆಟ್ಗಳು ಕೂಡ ಫಿಕ್ಸ್ ಆಗಿದೆ. ಅಲ್ಲೂ ಕೂಡ ಆಗಿಲ್ಲ ಅಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನುವಂತಹ ಬಹಳ ಆಶ್ಚರ್ಯ ಆಗೋದು ರಮ್ಯಾ, 2 ಪ್ರಬಲ ಸಮುದಾಯದವರು ವಿರೋಧ ಮಾಡ್ತಾ ಇರೋದು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನ ಎದುರು ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದರ ಹೊರತಾಗಿ ಈಗ ಬೇರೆ ಬೇರೆ ಜಾತಿಯವರು ಕೂಡ ನಮ್ಮ ಒಳ ಪಂಗಡಗಳು ಏನು ಅದನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಸರ್ವೆಗೆ ಮುಂದಾಗ್ತಿದ್ದಾರೆ.